ಧರ್ಮ ಕೇಳಿ ಹತ್ಯೆ ಮಾಡಿದವರಿಗೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರಿಗೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ತಕ್ಕ ಉತ್ತರ ಕೊಟ್ಟಿದೆ. ಹೀಗಂತ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಕಾಶಿ ವಿಶ್ವನಾಥ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಸ್ವಾಮೀಜಿ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಶ್ರೀಗಳು, ಸದಾ ಕಾಲು ಕೆರೆದು ಬರುವ ರಾಷ್ಟ್ರಕ್ಕೆ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸಿದೆ ಎಂದಿದ್ದಾರೆ. ಅಂತ ನೀಚ ಭಾವನೆ ಇಟ್ಕೊಂಡು ಭಾರತೀಯರ ಮೇಲೆ ಆಕ್ರಮಣ ಮಾಡಿ ಸಿಂಧೂರದ ಮೂಲಕ ನೆರೆ ರಾಷ್ಟ್ರ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ದೇಶ ಒಂದು ತಕ್ಕ ದಿಟ್ಟ ಉತ್ತರ ನೀಡಿದೆ. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಕುಚೋದ್ಯದ ಬಗ್ಗೆ ಏನು ಹೇಳ್ತೀರಿ? ಯಾವ ಸಂದೇಶ ಹೇಳ್ತೀರಾ? ಯಾವತ್ತೂ ಕೂಡ ಸ್ವಧರ್ಮ ರಕ್ಷಣೆಗೋಸ್ಕರ ಇನ್ನೊಬ್ಬರನ್ನ ಹಾನಿ ಮಾಡಬೇಕಾದ ಅಗತ್ಯ ಇಲ್ಲ. ಅವರು ನಿಮ್ಮ ಧರ್ಮ ಯಾವುದಂತ ಕೇಳಿ ಇನ್ನೊಬ್ಬರಿಗೆ ಹೊಡೋದು. ಹಾಗಾಗಿ ನಮ್ಮಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಎಲ್ಲರೂ ಚೆನ್ನಾಗಿರಬೇಕು. ಅದು ಬಿಟ್ಟು ನಮ್ಮ ಮತ ರಕ್ಷಣೆಗೋಸ್ಕರ ಇನ್ನೊಬ್ಬರು ಕೊಲ್ಲಬೇಕು ಅಂತ ನಮ್ಮಲ್ಲಿ ಹೇಳೋದಿಲ್ಲ. ಅಂತ ನೀಚ ಭಾವನೆ ಇಟ್ಕೊಂಡು ಭಾರತೀಯರ ಮೇಲೆ ಆಕ್ರಮಣ ಮಾಡಿದವರಿಗೆ ಸಕಾಲದಲ್ಲಿ ಸರಿಯಾದ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇನ್ನು ಮುಂದೆ ಯಾವತ್ತೂ ತಲೆ ತಗ್ಗಿಸಬೇಕು, ಅವರು ತಲೆ ಎತ್ತಬಾರದು ಅಂತ ನಮ್ಮ ಆಶಯ. ಯಾರು ಶ್ಲಾಘನೆ ಕೊಡ್ತೀರಾ? ಯಾರಿಗೆ ಪ್ರಶಂಸೆ ಕೊಡ್ತೀರಾ? ಕೇಂದ್ರ ಸರ್ಕಾರ ಮೋದಿಯವರಿಗೆ ಮತ್ತು ಇಡೀ ಭಾರತ ರಾಷ್ಟ್ರಕ್ಕೆ. ಭಾರತೀಯರಿಗೆ ಏನು ಕರೆ ಕೊಡ್ತೀರಾ? ಯಾವ ರೀತಿ ಇರಬೇಕಂತ ಹೇಳ್ತೀರಿ? ಧರ್ಮದಲ್ಲಿ ನಿಷ್ಠೆ ಬೇಕು, ಅದರ ಜೊತೆಗೆ ಯಾವತ್ತೂ ಕೂಡ ಎಚ್ಚರದಿಂದ ಇರಬೇಕು. ಯಾವುದೂ ಕೂಡ ಎಚ್ಚರ ತಪ್ಪಿ ಯಾವತ್ತೂ ಕೂಡ ಅಜಾಗ್ರತೆ ಮಾಡಬಾರ್ದು. ದೈವಭಕ್ತಿ ರೂಢಿಸ್ಕೋಬೇಕು ಅಂತ ಹೇಳ್ತೀರಿ. ಸಿಂಧೂರದ ಮೂಲಕ ನೆರೆ ರಾಷ್ಟ್ರ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ದೇಶ ಒಂದು ತಕ್ಕ ದಿಟ್ಟ ಉತ್ತರ ನೀಡಿದೆ. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಕುಚೋದ್ಯದ ಬಗ್ಗೆ ಏನು ಹೇಳ್ತೀರಿ? ಯಾವ ಸಂದೇಶ ಹೇಳ್ತೀರಾ? ಯಾವತ್ತೂ ಕೂಡ ಸ್ವಧರ್ಮ ರಕ್ಷಣೆಗೋಸ್ಕರ ಇನ್ನೊಬ್ಬರನ್ನ ಹಾನಿ ಮಾಡಬೇಕಾದ ಅಗತ್ಯ ಇಲ್ಲ. ಅವರು ನಿಮ್ಮ ಧರ್ಮ ಯಾವುದಂತ ಕೇಳಿ ಇನ್ನೊಬ್ಬರಿಗೆ ಹೊಡೋದು. ಹಾಗಾಗಿ ನಮ್ಮಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಎಲ್ಲರೂ ಚೆನ್ನಾಗಿರಬೇಕು. ಅದು ಬಿಟ್ಟು ನಮ್ಮ ಮತ ರಕ್ಷಣೆಗೋಸ್ಕರ ಇನ್ನೊಬ್ಬರು ಕೊಲ್ಲಬೇಕು ಅಂತ ನಮ್ಮಲ್ಲಿ ಹೇಳೋದಿಲ್ಲ. ಅಂತ ನೀಚ ಭಾವನೆ ಇಟ್ಕೊಂಡು ಭಾರತೀಯರ ಮೇಲೆ ಆಕ್ರಮಣ ಮಾಡಿದವರಿಗೆ ಸಕಾಲದಲ್ಲಿ ಸರಿಯಾದ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇನ್ನು ಮುಂದೆ ಯಾವತ್ತೂ ತಲೆ ತಗ್ಗಿಸಬೇಕು, ಅವರು ತಲೆ ಎತ್ತಬಾರದು ಅಂತ ನಮ್ಮ ಆಶಯ. ಯಾರು ಶ್ಲಾಘನೆ ಕೊಡ್ತೀರಾ? ಯಾರಿಗೆ ಪ್ರಶಂಸೆ ಕೊಡ್ತೀರಾ? ಕೇಂದ್ರ ಸರ್ಕಾರ ಮೋದಿಯವರಿಗೆ ಮತ್ತು ಇಡೀ ಭಾರತ ರಾಷ್ಟ್ರಕ್ಕೆ. ಭಾರತೀಯರಿಗೆ ಏನು ಕರೆ ಕೊಡ್ತೀರಾ? ಯಾವ ರೀತಿ ಇರಬೇಕಂತ ಹೇಳ್ತೀರಿ? ಧರ್ಮದಲ್ಲಿ ನಿಷ್ಠೆ ಬೇಕು, ಅದರ ಜೊತೆಗೆ ಯಾವತ್ತೂ ಕೂಡ ಎಚ್ಚರದಿಂದ ಇರಬೇಕು. ಯಾವುದೂ ಕೂಡ ಎಚ್ಚರ ತಪ್ಪಿ ಯಾವತ್ತೂ ಕೂಡ ಅಜಾಗ್ರತೆ ಮಾಡಬಾರ್ದು. ದೈವಭಕ್ತಿ ರೂಢಿಸ್ಕೋಬೇಕು ಅಂತ ಹೇಳ್ತೀರಿ. ಸಿಂಧೂರದ ಮೂಲಕ ನೆರೆ ರಾಷ್ಟ್ರ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಪೊಲೀಸ್ ಠಾಣೆ ಮುಂದೆನೇ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ತಾರಕಕ್ಕೇರಿತು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಪೊಲೀಸ್ ಠಾಣೆಯ ಎದುರು ಕೈ ಹಿಡಿದು ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಆ ಒಂದು ಜಗಳ. ಪೊಲೀಸರು ಮಧ್ಯಪ್ರವೇಶಿಸಿ ಸಮಾಧಾನ ಮಾಡಲು ಹರಸಾಹಸ ಪಡಬೇಕಾಗಿ ಬಂದಿದೆ. ಧಾರವಾಡ ನಗರದ ಮಸೀದಿಗಳ ಬಳಿ ಅಪರಿಚಿತರು ಓಡಾಡ್ತಾ ಇರುವ ಬಗ್ಗೆ ಅನುಮಾನ ಶುರುವಾಗಿದೆ. ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪತ್ರ ಬರೆದಿದ್ರು. ಈ ಹಿನ್ನೆಲೆ ಜನತಾ ನಗರದ ಬಿಲಾಲ್ ಮಸೀದಿಗೆ
ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಡಾವಣೆಯಲ್ಲಿ ಒಂದು ಸುತ್ತು ರೌಂಡ್ಸ್ ಕೂಡ ಹಾಕಿದ್ರು. ಈ ವೇಳೆ ಅಪರಿಚಿತರು ಗುಜರಾತಿನ ಸೂರತ್ ನಗರದ ಅಠಾವಾ ಎನ್ನುವ ಸ್ಥಳದಿಂದ ಬಂದಿರೋದಾಗಿ ಮಾಹಿತಿ ಸಿಕ್ಕಿದೆ. ಅವರೆಲ್ಲರೂ ಮಸೀದಿಯಲ್ಲಿ ಧಾರ್ಮಿಕ ತರಬೇತಿಗೆ ಬಂದವರಾಗಿದ್ದಾರೆ. ಅವರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಕಲೆ ಹಾಕಿದ್ದೇವೆ ಎಂದು ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಧಾರ್ಮಿಕ ತರಬೇತಿಗೆ ಬಂದವರ ಬಗ್ಗೆ ಮಾಹಿತಿ ಕೊಡಲಾಗಿದ್ದು, ಉಳಿದಂತೆ ಅಪರಿಚಿತರ ಓಡಾಟದ ಬಗ್ಗೆ ನಮಗೆ ಗೊತ್ತಿಲ್ಲ. ಸದ್ಯ ಮುಸ್ಲಿಂ ಸಮುದಾಯದ ಯುವಕರು ದಾರಿ ತಪ್ಪದಂತೆ ತರಬೇತಿ ಕೊಡುತ್ತಿದ್ದೇವೆ ಅಂತ ಮುಸ್ಲಿಂ ಮುಖಂಡರು ಹೇಳಿದ್ರು. ಶಾಸಕರಿಗೆ ಒಂದು ಮಾಹಿತಿ ಬಂದಿತ್ತು. ಆ ಮಾಹಿತಿ ಪ್ರಕಾರ ಡಿಪಾರ್ಟ್ಮೆಂಟ್ ಅವರು ಬಂದು ನಮ್ಗೆ ಕೇಳಿದ್ರು. ಈಗ ನಮ್ಮ ಊರಲ್ಲಿ, ನಮ್ಮ ಧಾರವಾಡ ಶಹರದಲ್ಲಿ ಯಾವ ರೀತಿ ಅಶಾಂತಿ ಕ್ರಮ ನಡೆದ್ರೆ ಅದ್ರ ಬಗ್ಗೆ ವಿವರಣೆ, ಅದ್ರ ಬಗ್ಗೆ ಡಿಟೇಲ್ಸ್ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗೆ ನಾವು ಪೂರಾ ಸಹಕಾರ ಕೊಟ್ಟಿವಿ. ಅವ್ರು ಏನು ಅಡ್ಡಾಡ್ತಿದ್ರು, ಇವ್ರು ಹೊರಗಡೆ ಹೋಗ್ತಿದ್ರಂದರೆ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಬಿಲಾಲ್ ಮಸೂತಿ ಮತ್ತು ಆರೋಗ್ಯನಗರ್ ಮಸೂತಿಯಲ್ಲಿ ಗುಜರಾತ್ ಸೂರತ್ತಿಂದ ಕೆಲವೊಂದು ನಮ್ಮ ಧಾರ್ಮಿಕ ಒಂದು ತರಬೇತಿ ತಗೊಳ್ಳೋಕ್ಕೆ ಬಂದಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ಊರು, ಅವರ ಆಧಾರ್ ಕಾರ್ಡ್ ಏನು, ಅವ್ರ ಚೀಟಿ ಏನು ಎಲ್ಲ ನಾವು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಅವರು ವೆರಿಫೈ ಮಾಡಿದ್ದಾರೆ. ಅದರಿಂದ ಯಾವುದೇ ಹೊರ ದೇಶದವರು ಅಲ್ಲ, ಅವರು ಕೂಡ ಇಂಡಿಯನ್ಸು, ಅವರು ಕೂಡ ಭಾರತೀಯರು. ಇಲ್ಲಿ ಬಂದ ಉದ್ದೇಶ ಏನಂದರೆ ಬರೀ ಏನಾಯ್ತು, ಧರ್ಮದ ಒಂದು ತರಬೇತಿ ತಗೊಳಕ್ಕೆ ಬಂದಿದೆ. ಗುಜರಾತಿನಿಂದ ಇಲ್ಲಿ ಬರ್ತಾರೆ, ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡಿನಿಂದ UPಗೆ ಹೋಗ್ತಾರೆ. ಇದು ಸುಮಾರು 100 ವರ್ಷದಿಂದ ಒಂದು ತಬ್ಲೀಗ್ ಜಮಾತ್ ಅನ್ನೋದು ಒಂದು ತರಬೇತಿ ಕೆಲಸ ನಡ್ತಿದೆ. ಇದರಲ್ಲಿ ಇವತ್ತಿನವರೆಗೂ ಯಾವ ರೀತಿಯ ಇಲ್ಲಿನ ಸ್ಥಳೀಯ ಶಾಸಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಮತ್ತು ಒಂದು ಲೆಟರ್ ರೆಪ್ರೆಸೆಂಟೇಷನ್ ಕೂಡ ಅವ್ರ ಕಚೇರಿಯಿಂದ ಕಳಿಸ್ಕೊಟ್ಟಿದ್ರು. ಜನ್ನತ್ ನಗರ ಮತ್ತು ಆರೋಗ್ಯ ನಗರ ಏನು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿದೆ, ಇಲ್ಲಿ ಕೆಲ ಅಪರಿಚಿತ ವ್ಯಕ್ತಿಗಳು, ಸ್ಥಳೀಯರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣುವಂಥ ಕೆಲವು ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಮಸೀದಿಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಕೆಲವು ಮನೆಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ಥಳೀಯ ಸಾರ್ವಜನಿಕರು ಕೆಲವರು ಆತಂಕದಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಕೂಲಂಕುಷ ಪರಿಶೀಲನೆಯನ್ನು ಕಳೆದ 3-4 ದಿನಗಳಲ್ಲಿ ಮಾಡಿ ಇವತ್ತು ಬೆಳಗ್ಗೆ ತಹಸೀಲ್ದಾರ್ ಮತ್ತು ಈ ಭಾಗದ ಝೋನಲ್ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಕಾರ್ಪೊರೇಷನ್, ಅವರು ಸೇರಿದಂತೆ ಎಲ್ಲರೂ ಬಂದು ಅವರ ವಿವರಗಳನ್ನು ತಗೊಳ್ಳಾಯಿತು. ಅವರು ಸೂರತ್ ನಗರ ಅಂದರೆ ಗುಜರಾತ್ನ ಸೂರತ್ ಅನ್ನುವಂಥ ಒಂದು ನಗರದ ಅಟಾವಾ ಅನ್ನೋ ಒಂದು ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ವ್ಯಕ್ತಿಗಳು ಸುಮಾರು 21 ಜನ ಇಲ್ಲಿ ವಿವಿಧ ಧಾರ್ಮಿಕ ತರಬೇತಿಗಾಗಿ ಬಂದಿದ್ದಾರೆ ಅನ್ನುವಂಥದ್ದು. ಮತ್ತು ಅವರ ಮಾಹಿತಿ, ಆಧಾರ್ ಕಾರ್ಡ್ ಇರ್ಬೋದು, ಅವರ ಅಲ್ಲಿನ ಗುರುತಿನ ಚೀಟಿಗಳಿರ್ಬೋದು, ಮತ್ತು ಇಲ್ಲಿಗೆ ಬಂದಿರುವಂಥದ್ದು ಒಂದು ಲೆಟರ್ ಕಮ್ಯುನಿಕೇಷನ್ ಇರ್ಬೋದು, ಅವರ ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡಿ ಈ ಭಾಗದ ಮಸೀದಿ ಏನಿದೆ ಆ ಒಂದು ಮಸೀದಿಯವರು, ಆ ಕಮಿಟಿಯವರು ಅವ್ರನ್ನ ಕರೆಸಿ ತರಬೇತಿ ಕೊಟ್ಟಿರುವಂಥದ್ದನ್ನು ನಮಗೆ ಮಾಹಿತಿ ತಿಳಿದು ಬಂದಿದೆ. ಇದೊಂದು ಧಾರ್ಮಿಕ ತರಬೇತಿ ಮತ್ತು ಅವರ ಧಾರ್ಮಿಕ ಆಚರಣೆಗಳ ಬಗ್ಗೆ ಮತ್ತು ದಿನನಿತ್ಯ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಪರಿಪಕ್ವವಾದ ನಿಟ್ಟಿನಲ್ಲಿ ಒಂದು ತರಬೇತಿ ಅನ್ನೋಂಥದ್ದು ತಿಳಿದು ಬಂದಿದೆ. ಭಾಳಷ್ಟು ವರ್ಷಗಳಿಂದ ಈ ಒಂದು ತರಬೇತಿ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಮತ್ತು ಇಲ್ಲಿಂದ ಕೂಡ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಧಾರ್ಮಿಕ ವಿಷಯಗಳ ಬಗ್ಗೆ ತರಬೇತಿ ಪಡ್ಕೊಂಬರುವಂಥದ್ದು ಒಂದು ಸಂಪ್ರದಾಯ ಇದೆ ಅನ್ನೋಂಥದ್ದು ನಮಗೆ ಇವತ್ತು ತಿಳಿದು ಬಂದಿದೆ. ಹಂಗಾಗಿ ಯಾವುದೇ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ. 1,000-2,000 ಹೇಳ್ತೀನಿ ಒಂದು ನಿಮಿಷ. ಹಂಗಾಗಿ ಯಾರು ಆತಂಕ ಪಡುವಂಥ ವಿಷಯ ಇಲ್ಲ. ನಾನು ಅವರು ಏನಿಲ್ಲಿ ಜಮಾತ್ ಇತ್ತು ಅವ್ರಿಗೂ ಕೂಡ ಹೇಳಿದ್ದೀನಿ, ನಿಮಗೆ ಯಾರಾದರೂ ಹೊರಗಡೆಯಿಂದ ತರಬೇತಿಗೆ ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟಾಗ ಯಾರಾದರೂ ಈ ರೀತಿ ಅನುಮಾನ ವ್ಯಕ್ತಪಡಿಸಿದಾಗ, ಆತಂಕ ಪಟ್ಟಾಗ ಅವ್ರಿಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾವುದೇ ಒಂದು ಕಾರ್ಯಕ್ರಮ, ಅದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಆದಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಸ್ಪೀಕರು, ಟ್ರೈನರು ಮತ್ತು ಅಲ್ಲಿ ಬರುವಂಥ ಪಾರ್ಟಿಸಿಪೆಂಟ್ಸು ಅವ್ರುಗಳ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಯಾವುದೇ ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಇನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಿದ್ದೇವೆ. ಇಲ್ಲಿನ ಸ್ಥಳೀಯ ಶಾಸಕರು ಜಮೀನೊಂದರ ಬಾವಿಯಲ್ಲಿ ವಿವಾಹಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು, ಕೊಲೆ ಮಾಡಿದ ಬಳಿಕ ಬಟ್ಟೆಯಿಂದ ಕೈಕಾಲು ಕಟ್ಟಿ ಮೃತ ದೇಹಕ್ಕೆ ಹಾಸಿಗೆ ಸುತ್ತಿ ಬಾವಿಗೆ ಬಿಸಾಕಿದ್ದಾರೆ. ಹಕಾರಿ ಕಾಲೋನಿ ನಿವಾಸಿ ಶಂಕರಪ್ಪ ಅಲಿಯಾಸ್ ಮುತ್ತು ಕೊಳ್ಳಿ ಶವ ಪತ್ತೆಯಾಗಿದೆ. ಶಂಕರಪ್ಪ ಪ್ರೀತಿಸಿ ಮದುವೆಯಾಗಿದ್ದರೂ ಪತ್ನಿ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದರಂತೆ. ಪ್ರಿಯಕರ ಶಿವಕುಮಾರ್
ಜೊತೆಗೆ ಸೇರಿ ಪತ್ನಿಯೇ ಶಂಕರಪ್ಪನನ್ನ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಸ್ಥಳಕ್ಕೆ ರೋಣ ಪೊಲೀಸರು ಭೇಟಿ ಕೊಟ್ಟು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.